ಗುರು ತಡಿಯಪ್ಪ ನಿಮಿಷ ಸಾಕು ಬಿಡ ಏನು ಬೇಡ ಕುಡಿ ಏನು ಬೇಡ ಕುಡಿ ಏನಣ್ಣ ಕುಮಾರ ನಿಮ್ಮ ಮುಖ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತದೆ ನೋಡೋಣ ಇಲ್ಲ ನೀವೇ ಕುಮಾರ ಅದು ಕಾಣಿಸ್ತೈತೆ ನಮಗ ರೆಕಾರ್ಡಿಂಗಾ ಮುಂದಕ್ಕೆ ನಿನ್ಗೆ ಹೋಗು ನೋಡ್ಕೊಳ ರೆಕಾರ್ಡಿಂಗಾ ಆಗ್ತೈತೆ ಉಣ್ಣ ಬಿಡ ಆಮೇಲೆ ಶಕ್ತಿ ಕಡಿಮೆ ಹುಡುಪ ದೇವ್ರ ನೆನೆಸ್ಕೊಂಡು ನೀರು ಸಿಕ್ಬಿಡ್ಬೇಕು ಸಿಗುತ್ತೆ ನೀರಿದೆ ಆಗಲೇ ಕಲ್ಲು ಹಾಕ್ತಾನೆ ನಿಧಾನಕ್ಕೆ ಬಿಡಿ ಸ್ವಲ್ಪ ಬಂದು ನೋಡಿ ನೀವು ಕಮಣ್ಣ ನೀವು ಇಲ್ಲಿ ಬಂದು ನೋಡಿ ಬನ್ನಿ ಅಲ್ಲೋಗಿ ನೋಡೋಣ ಇಲ್ಲಿ ನೀರು ಕಾಣಿಸುತ್ತೆ ಅಲ್ಲೇ ಗೊತ್ತಾಗ್ಬಿಡ್ತಾರ ನಿಮಗೆ ಕೇಸಿಂಗ ಆ ಮೆತ್ತಗೆ ಬಿಡು ಬಂಡೆ ಎಲ್ಲಿ ಸಿಗುತ್ತೆ ನೋಡ ಬಂಡೆ ಎಲ್ಲಿ ಸಿಗುತ್ತೆ ಬಿಡಿ ಹೇಳ್ತೀವಿ ನಿಧಾನಕ್ಕೆ ಬಿಡಿ ಬಾ ಹಿಂದಕ್ಕೆ ಬಾ ಕಾಣಿಸುತ್ತೆ ಮೋಸ್ಟ್ಲಿ ಕೇಸಿಂಗ್ ಸಿಗಾಕೊಂಡಿದ್ದೆ ಕಣದು ಪೈಪು ಇಲ್ಲಿ ಕೇಸಿಂಗ್ ಇದೆ ಕೆಳಗಿದೋಗಿದೆ ಅಲ್ಲ ಅದು ಅದು ಲಾಸ್ಟ್ ಎಲ್ಲ ತಿಂದೋಗಿದೆ MS ಕೇಸಿಂಗ್ ಎಲ್ಲ ತಿಂದೋಗಿದೆ MS ಕ್ಯಾನ್ಸಿಂಗ್ ಇದೆಲ್ಲ MS ಕೇಸಿಂಗ್ ತಿಂದೋಗಿದೆ ಅದಕ್ಕೆ ಮೋಸ್ಟ್ಲಿ ಸಿಗಾಕೊಂಡಿರ್ಬೇಕು ಅದು ಹಲೋ ಎಷ್ಟು ಅಡಿ ಹೋಯ್ತಾನೆ ಈಗ ಹಲೋ ಒಂದು 50 ಅಡಿ ಹೋಗಿರ್ಬೋದು ಅಷ್ಟೇ ಕ್ಯಾಮ್ರಾ ಕರೆಕ್ಟಾಗಿ ಹಲೋ ಇಲ್ಲಿ ಕಾಣ್ತೈತಲ್ಲ ಸೆಂಟ್ರಿಗೆ ಹೋಗಲ್ಲ ಸೈಡಿಗೆ ಹೇಳು ಕ್ಯಾಂಪ್ ಸೆಂಟ್ರಿಗೆ ಹೋಗಲ್ಲ ಹಲೋ ಬಿಡಿ ಏನು ಹೇಳು ಕೇಳಿಸಿಲ್ಲಣ್ಣ ಕೇಳ್ಸೋಣ ನಾನು ಇಲ್ಲಿಂದ ಫೋನ್ ಮಾಡಿ ಕೇಳ್ಸೋಣ ಆಮೇಲೆ ನಮಗೆ ಇವಾಗ ನೋಡಿ ಸ್ಟಾಕ್ ವಾಟರ್ ಹಾಂ ಹೇಳ ಎಷ್ಟಡಿ ಹಾಂ ಹೇಳಿ ಹಂಗೆ ಮೀಟು ತೆಗೆದುಪಾರಣ ಕೇಳಿಸ್ತಿ ಏನು ಹೇಳಿ ಕೋಳಿ ಫೋನ್ ಮಾಡಿದ್ನಲ್ಲ ಕೋಳಿ ಫೋನ್ ಮಾಡಿದ ಅಂದೆ ಎಷ್ಟಣ್ಣ 20 19 1 ಮೀಟರ್ ಹಂಗೆ ನಾನು ಇಲ್ಲಿ 21 ಮೀಟ್ರಾ? ಮಾಡಿಬಿಡಿ 19 19 ಮೀಟರ್ ಇಲ್ಲ, ಇನ್ನೂ ಸ್ವಲ್ಪ ಐತೆ. 57 60 ಅಡಿ ನೀರೈತೆ ಹಾಂ ಗಿಟ್ಟ ಏನ? ಕೇಸಿಂಗಿಂದ ಹಾಳು ಮಾಡಿ ಇಟ್ಟಿದ್ಯಾ ಬೋರ ಏನು ಕೇಸಿಂಗು 19 ಮೀಟರ್ 60 ಅಡಿ ನೀರೈತೆ 62 ಅಡಿ ಖಾಲಿ ಇದೆ ಹಾಂ ಈಗ 62 60 ಅಡಿಗೆ ನೀರೈತೆ. ಹಾಂ ನೀರಿಲ್ಲಪ್ಪ ಸ್ವಾಮಿ ಖಾಲಿ ಅದು ಟೆಚ್ಚ ನೀರು ಖಾಲಿ ಅಣ್ಣ ಇವಾಗ ಹೋಗಿರೋದಲ್ಲ ಖಾಲಿ ಅದು. ಖಾಲಿ ಅಲ್ಲಿಂದ ನೀರಿದೆ ತೆಗಿಬಿಡು ಶಕ್ತಿ ಬಿಡಿ ನೀರು ಬಿಡಿ ಈಗ ಒಳಗಡೆ ಬಿಡಿ ಒಳಗೆ 60 ಅಡಿ ನೀರು ಸ್ಟಾರ್ಟ್ ಆಗಿದೆ 62 ಅಡಿ ನೀರಿದೆ ಏನು ಕಾಣಿಸ್ತಾ ಇಲ್ಲ ಒಂದು ನೀರು ಅವೆಲ್ಲ ನೀರು ನೀರೇ ಒಂದು ಇದು ಮೋಸ್ಟ್ಲಿ ಬಂಡೆ ಸಿಗಾಕೊಂಡಿಲ್ಲ ಇವರು ವೆಲ್ಡಿಂಗ್ ಮಾಡೋರಲ್ಲ ಮೆಸೇಜ್ ಹೇಳಿ ದಾರ ದಾರ ಬಿಡಿ ಟೇಪ್ ಬಿಡು ಅಷ್ಟೇ ಹುಡು ಬಿಡಿ ಅவ்வಳೋதான் ಬಿಡಿ ಅಷ್ಟೇನಾ ಅಷ್ಟೇ ಏನೂ ಇಲ್ಲ ಎಷ್ಟಡಿ ಅಷ್ಟೇನಾ ಒಳಗಡೆ ಹೋಗ್ತಲ್ವಾ ನೆಲದಲ್ಲಿ ಕಚ್ಕೋತೈತಲ್ಲ ಹಾಂ ಬೋರ್ ಮುಚ್ಕೊಂಡಿದೆ 27 ಹೋಗಿ ಬರ್ನ ಹಿಂದಿಗೆ ಬರ್ನ 27 ಬೋರ್ ಮುಚ್ಕೊಂಡಿದೆ ಕುಮಾರಣ್ಣ ಸೋರ್ಸ್ ಇದೆ ನೋಡೋಣ ಒಂದು ಕುಮಾರಣ್ಣ ಇಲ್ಲ ಹೆಂಗಿರುತ್ತೆ ತಣ್ಣಿಯಾಗ ಇದೇ ಇಲ್ಲ ಹಂಗಾರೆ ಎಣ್ಣೆ ಸೋರ್ಸ್ ಇರುತ್ತೆ 28 26 25 27 25 26 25 ಕಣಕ್ಕೆ 26 25 25 ಅಂತಂದ್ರೆ 6 6 3 18 20 ಅಡಿ ನೀರಿದೆ ಅಷ್ಟೇ ನಿಂಗೆ 20 ಅಡಿ ನೀರಿದೆ ಹಾಂ 60 ಅಡಿ ನೀನು 20 ಅಡಿ 20 ಅಡಿ ನೀರಿದೆ 60 20 80 ಅಡಿ ನೀನು 120 ಅಡಿ 40 ಅಡಿ ಮುಚ್ಚೋಗಿದೆ 40 ಅಡಿ ಮುಚ್ಚೋಗ್ಬಿಟ್ಟಿದ್ಯಾ 20 ಅಡಿ ನೀರಿದೆ 82 ಟೋಟಲ್ ಎಂಡೆ 82 ಅಡಿ ಇದೆ ಅಷ್ಟೇ
ಫುಲ್ ಬಾಟಮ್ கல்லெல்லாம் வீட்டுக்கு பாரு. இது கல்லு வந்துக்குதுன்னு சொன்னாரு இவரு. அதான் வீட்டுக்கு பாரு. இதான் முடு 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 முடு. ಅದು ಬಾಟಮ್ ಅದು. ಅದು ಎಷ್ಟು ಅಡಿ ಕೊರ್ಸಿದ್ದು ಗೊತ್ತಾ? 120. 120 ಅಂದ್ರೆ ಫ್ರೆಶ್ ಔಟ್ ಮಾಡೋಕ್ಕೂ ಜಾಗ ಇಲ್ಲ ಇಲ್ಲಿ. ಫ್ರೆಶ್ ಔಟ್ ಮಾಡೋದು ಬಟ್ಟೆ ಎಲ್ಲ ಹೋಗ್ಬಿಡುತ್ತೆ ಬೇಡ ಬೇಡ ಅನ್ನೋದು. ಕುಮಾರಣ್ಣ ನೀನು ಅವತ್ತು ತೋರಿಸ್ತಿರಲ್ಲ ಅದು ವಿಡಿಯೋ, ಕಲ್ಲು ಎಲ್ಲಿ ಬಂದಿದೆ ಅಂತ ನೀವು ಹೇಳಿ ತೋರಿಸಿ. ಅದು ನಮ್ಗೆ ಫಿಲ್ಟರ್ ಪೈಪ್ ಒಳಗೆ ಹೋಗಿಲ್ವಲ್ಲ ಮೋಸ್ಟ್ಲಿ, ಅದು ನೀವು ಕೇಸಿಂಗ್ ಕುಂತಾರಲ್ಲ ಕೇಸಿಂಗ್ ಮೇಲೆ ಕುತ್ಕೊಬಿಟ್ಟಿಲ್ಲ. ಅದೇ ಎಷ್ಟು ಹೋಗಿದೆ ಅಷ್ಟೇ. ಫಿಲ್ಟರ್ ಪೈಪ್ ಎಲ್ಲಿ ಬಂದು ಅಲ್ಲಿ ಗಂಟೆ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಇವ್ರು ಏನು ಮಾಡಿದ್ದಾರೆ ಗೊತ್ತೋಣ, ಲಾಸ್ಟಲ್ಲಿ ಎಂಡಿಗೆ ಕ್ಯಾಪ್ ಹಾಕ್ಬಿಟ್ಟಿದ್ದಾರೆ. ಫಿಲ್ಟರ್ ಪೈಪ್ಗೆ ಎಂಡ್ ಕ್ಯಾಪ್ ಹಾಕ್ಬಿಟ್ಟಿದ್ದಾರೆ. ಅಣ್ಣ ನಾವೇ ಹಾಕಿದ್ದೇನೆ. ಹೌದಾ? ಅದು ಹಾಕ್ಬಾರ್ದು, ಅದೇನು ಹಾಕೋದು? ಇಲ್ಲಿ ಹಾಕ್ಬೇಕಣ್ಣ. ಒಂದೊಂದು ಎಲ್ಲ ಸಿಲ್ಟ್ ಈ ಕಡೆ ಏರಿಯಾ ಕ್ಯಾಪ್ ಹಾಕೋದು. ಉಡಿ ಮಚ್ಚ ಮೂಸ ಪಾಕ ಇಲ್ಲ ಮೂಡಿಗೆ ಹಿಂಗೆ ಬರ ಅಂತಿರಲಿಲ್ಲ. ಅಣ್ಣ ಜಾಯಿನ್ ಮಾಡ್ಬೋದಾ ನೋಡು? ಏನು 5 ಅಡಿ 6 ಅಡಿ. ಇವಾಗ ಎಷ್ಟೊತ್ತು ಬರ್ತಾಯ್ತು ನೀರು ಆನ್ ಮಾಡಿದ್ರೆ? 30 ಸೆಕೆಂಡ್ ಬಂದು ಆಫ್ ಆಗುತ್ತೆ. ಮಾಡನ್ನ ಜಾಯಿನ್ ಮಾಡ್ತೀನಿ. 20 ಅಡಿಲಿ ಅಂದ್ರೆ ನೀರು ಬೀಳ್ತಾ ಇಲ್ಲ, ಸ್ಟೋರೇಜ್ ಇರೋ ನೀರು ಇದೆ, ನೀರು ಎಲ್ಲಿ ಇದಿಲ್ಲ. ಇಲ್ಲ ಎಲ್ಲೂ ಬೀಳ್ತಾ ಇಲ್ಲ, ಮೇಲಿಂದ ಬೀಳ್ಬೇಕಾಯ್ತು. ಅದು ಇಲ್ಲ ನೀರು ಬೀಳ್ತಾ ಇದೆ ನೋಡಿ ಅಲ್ಲಿ. ಚಿಕ್ಕ ಸಲ ಅಷ್ಟೇ. ಚಿಕ್ಕ ಸಲ ಗೊತ್ತಾ? 2 ನಿಮಿಷ ಇರ. தண்ணி இங்கே தானே கடிச்சிக்குது அவருக்கு. தண்ணி எவ்வளோ அடிக்குது பாருங்க. இப்போ கொஞ்சம் சுற்றிக்க மச்சான் அது. 62 20 அடி வருதுண்ணா கணக்கு. 20 அடி தண்ணி. அவ்வளோதான். அவ்வளோதான். ஸ்டாக் வாட்டர் 62, ஸ்டாக் லெவல் வாட்டர் லெவல் 62, இது 82. ஒரு நிமிஷம் 20 அடி. மேலே எதுவும் வீடு சோர்ஸே இல்லையா? சோர்ஸே இல்லை. அதுதான் ஏன்னா கீழே இருந்து கொஞ்சம் இதாகுது, அவ்வளோதான். அதான் கேசிங்லேருந்து ஒரு ட்ராப்ஸ் ஒன்று இருக்குது. அது கேமரா, அது தண்ணி கேமரா இப்போ மேலே எடுத்தியா, அதில் வீடு அவ்வளோதான். மேலே எதுவுமே இல்லை. அப்படியே செக் பண்ணிடுவோம். ஏண்டா இருப்பா ஒரு நிமிஷம். ஏன் எத்தனைங்கிற மேலே இருப்பா ஒரு நிமிஷம். ಅಷ್ಟೇ ಅಲ್ಕೊಂಡು ಹೋಗಿದ್ದಿಲ್ಲ ಕೇಸಿಂಗ್, ನಿಮ್ದು ಅಡ್ಡಲ್ಲಿ ಬರ್ತದೆ. ಅವ್ರು ಏನೋ ಟಚ್ ಆಗಿದೆ ಬಾಗಿದ. ಇಲ್ಲ ಎಲ್ಲೂ ಟಚ್ ಆಗ್ತಾ ಇಲ್ಲ ಅದು. ಇಲ್ಲ ಕಲ್ಲು ಬಂದಿದೆ ಅಂತ ಹೇಳಿದ್ರು. ಕಲ್ಲು ಕೀழே ಕೀழே ಮೊದಲು ಈಗ ನಮಗೆ 60 ಅಡಿ ಫಿಲ್ಟರ್ ಹೋಗಿದ್ದು, ಅದ್ರ ಕೆಳಗೆ ಹೋಗಿಲ್ಲ. ಅದೇಂದಕ್ಕೆ ಮಿಕ್ಕಿದ್ದು ಹೋಗಿಲ್ಲ ಅಂತ ನಾವು ನೋಡ್ತಾ ಇರೋದು. ಅದೇ ಅಣ್ಣ ಬೋರ್ಡರ್ಸ್ ಬಂದು ಮುಚ್ಚೋಗಿದೆ ಅಷ್ಟೇ. ಬೋರೆ ಮುಚ್ಕೊಂಡಿದೆಯಲ್ಲ ಕುಮಾರ? ಬೋರೆ ಮುಚ್ಕೊಂಡಿದ್ದೆ. ಮೋಸ್ಟ್ಲಿ ಇಲ್ಲಿ ಇದಕ್ಕೆ ಹಾಕೊಂಡಿತ್ತಾ? ಇಲ್ಲ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಬಬ್ಲ್ಸ್ ಎಲ್ಲ ಬಂದಿದೆ ಅಷ್ಟೇ. ಬೋರ್ ಮೂಡಿ ನಿಂತಿತ್ತು ಅದು. ನೀರು ಬೀಳ್ತಾ ಇದ್ರೆ ಏನೋ ಮಾಡ್ಬೋದಿತ್ತು, ಅಲ್ಲಿ ಬೀಳ್ತಾ ಇಲ್ಲ, ನೀರೇ ಇಲ್ಲ. 20 ಅಡಿ ನೀರು ಬಂದು ಬಿದ್ದಿದ್ರು ಏನೋ ಮಾಡ್ಬೋದಿತ್ತು. ಈಗ ಕರೆಕ್ಟಾಗಿ 80 ಅಡಿಗೂ ಬಿಡೋಕ್ಕಾಗಲ್ಲ. ಈಗಲೇ 40 ಅಡಿ ಮುಚ್ಚಾಗಿದೆಯಲ್ಲ ನಿನ್ಗೆ. ಆಮೇಲೆ ಮೋಟ್ರ್ ಕಚ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಇದೇ ಡೆಡ್ ಎಂಡ್ ಅಷ್ಟ. ಅದೇ ಡೆಡ್ ಎಂಡ್. ಅದೇ ಅಲ್ಲಿ ಕೆಳಗಡೆ ತುಂಬಿಕೊಂಡಿದ್ದಾರೆ ನೋಡಿ ಕುಮಾರಣ್ಣ. ಕಲ್ಲೆಲ್ಲ ಕೂತ್ಕೊಂಡಿದೆ ನೋಡಿ. ಬೋಟ್ರಸ್ಸು. ಅವರು ಕೊರ್ಸ್ದಾಗ ಎಷ್ಟು ಅಡಿ ನೀರು ಬಿದ್ದಿತ್ತು? அந்த சோர்ஸ் கரை மாதிரி இருக்கு பாரு. அதான் கீழே இங்க இருக்கு பாரு, இதுல இருந்து தான் வருது அவ்வளவுதான். அது ಲಾಸ್ಟ್ ಈ ಸೈಡ್ ಇದೆ ನೋಡಿ, ಓಪನ್ ಅದು ಒಂಚೂರು ಬರ್ತಾ ಇದೆ ಅಷ್ಟೇ ಅಲ್ಲಿಂದ. ಅದೇ ನಿಮ್ಮ ಸೋರ್ಸ್, ಬೇರೆ ಯಾವ್ದು ಇಲ್ಲ. ಅದರಿಂದ ಕೆಳಗಡೆ ಒಂದು 20-30 ಅಡಿ ಹೋಗ್ಬಿಟ್ಟಿದ್ರು ನೀವು ಮಾಡ್ಕೊಬೋದು. ಇವಾಗ 20 ಅಡಿ ತೆಗಿಬೇಕು ಅಂದ್ರೆ ಏನು ಮಾಡೋದು? ಕೈ ಹಾಕೋ ದೊಡ್ಡದಾಗಿ ಏನಾರು ಹಾಕ್ಬಿಟ್ಟು ಈ ಸೌಟು ಮಾಡಬೇಕು. ಫ್ರೆಶ್ ಔಟ್ ಒಂದು ಮಾಡ್ತಾರೆ. ಫ್ರೆಶ್ ಔಟ್ ಮಾಡೋದು ಯಾಕಂದ್ರೆ ನಿಮ್ಗೆ ಅವತ್ತೇ ಮಾಡಿಸಿರ್ಲಿಲ್ವ ನೀವು? ಅವಾಗ ಹಂಗೆ ಬಿಟ್ಬಿಟ್ಟೋದ್ರ? ಅವಾಗೆಲ್ಲ ಆ ಕಾಲದಲ್ಲಿ 2014 ಅವಾಗ ಸರ್ ಅದು ಅವಾಗ ಅಂದ್ರೆ ನೀರಿತ್ತು ಬಿಡಿ, ಇಲ್ಲೆಲ್ಲ ಭಯಂಕರ ನೀರಿತ್ತು. ಏನಂದ್ರೆ ಅದೇ ಕ್ಲೀನ್ ಮಾಡಿಸ್ಬೇಕಿತ್ತು ಅಂತ ಯಾಕಂದ್ರೆ ರಾಡ್ ಪ್ರೆಸಿಂಗ್ ಮಾಡಿಸಿದ್ರೆ ಇದೆಲ್ಲ ಗಲೀಜಾಗ್ಬಿಡ್ತಾರೆ. ಅದೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಜಾಗ ಬೇಕಾ? ಹೌದು, ಜಾಗ ಇಷ್ಟೇ ಸಾಕ ಏನು? ಇಷ್ಟೇ ಆಗಲ್ಲ. ರಾಡ್ ಪ್ರೆಸಿಂಗ್ ಅಂದ್ರೆ ಮೇಲ್ ಮಾಡ್ಬೇಕಷ್ಟೇ, ಇದು ಮಾಡ್ಕೊಂಡು ಮಾಡ್ಬೇಕು. ಮಾಡೋಕ್ಕಾಗಲ್ಲ, ಅದೆಲ್ಲ ಆಗಲ್ಲ. ಜಾಗ ಎಲ್ಲಿ ಅಲ್ಲ